ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿರುವಂಥ ಎಲ್ಲ ಸ್ಪರ್ಧಾಳುಗಳು ಏನು ಮಾಡಿದರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿ ಆಗೋದಕ್ಕೆ, ಅಧ್ಯಕ್ಷರಾಗೋದಕ್ಕೆ ಇವ್ರಿಗೆ ಮಾಡಿದಂಥ ಖರ್ಚಿದೆಯಲ್ಲ, ಒಂದು ಅಂದಾಜಿನ ಪ್ರಕಾರ ಒಂದು ಜಿಲ್ಲೆಯಲ್ಲಿ 20-25 ಲಕ್ಷ ರೂಪಾಯಿಗಳವರೆಗೆ ಗೆಲುವಿಗಾಗಿ ಖರ್ಚು ಮಾಡಿದ್ದಾರೆ. ಹಣ ಹಂಚೋದಕ್ಕೆ, ಹೆಂಡ ಹಂಚೋದಕ್ಕೆ, ಮಾಂಸದೂಟ ತಿನ್ನಿಸೋದಕ್ಕೆ, ಪೆಂಡಾಲ್ ಹಾಕ್ಸೋದಕ್ಕೆ, ಓಡಾಡೋದಕ್ಕೆ. ಇನ್ನು ಅವರ ಪರಿಚಯ ಮಾಡೋಕ್ಕೆ ಪಾಂಪ್ಲೆಟು ಅಥವಾ ಏನು ಮಾಡಿದ್ರು ಅದನ್ನು ಬಿಟ್ಟು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಕನ್ನಡ ಸಾಹಿತ್ಯ ಪರಿಷತ್ತಿನಂಥ ಈ ಎಲೆಕ್ಷನಿಗೆ ಎಲ್ಲ ಸ್ಪರ್ಧಾಳುಗಳು ಮತ್ತು ಈಗ ಗೆದ್ದಿರುವಂಥವ್ರು, ಪ್ರಧಾನವಾಗಿ ಗೆದ್ದಿರುವಂಥವ್ರು ಮಾಡಿದಂಥ ಖರ್ಚು ಏನಿದೆ ಅದರಲ್ಲೇ ಸರಿಸುಮಾರು ಒಂದು 4-5 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಸಂಘಟನೆ ಮಾಡ್ಬೋದಾಗಿತ್ತು. ಸರ್ಕಾರ 1 ಕೋಟಿ ರೂಪಾಯಿಗಳನ್ನು ಜಿಲ್ಲಾಧಿಕಾರಿಗಳ ಅಕೌಂಟಿಗೆ ಹಾಕಿದೆ ಅನ್ನೋ ಒಂದೇ ಒಂದು ರೀಸನ್ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇರೋ ಹಾಲಂಬಿಯವರು ಕಾರ್ಯದರ್ಶಿಗಳಾಗಿ ಈ ಹಿಂದೆನೂ ಕೆಲಸ ಮಾಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಇವ್ರ ಕೊಡುಗೆ ಏನು? ಇವ್ರ ಮಕ್ಕಳು, ಇವ್ರ ಮೊಮ್ಮಕ್ಕಳು ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ತಾ ಇದ್ದಾರೆ. ಬಡವ್ರ ಮಕ್ಕಳು ಮಾತ್ರ ಕನ್ನಡ ಕಲಿತಾ ಇದ್ದಾರೆ. ಕನ್ನಡ ಇವತ್ತಿನ ದಿವಸ ಸರ್ವನಾಶ ಆಗಿದೆ ಅಂತಂದರೆ ಇಂಥ ಡೋಂಗಿ ವ್ಯಕ್ತಿತ್ವದ ಅಧಿಕಾರದಲ್ಲಿರುವಂಥ ಪದಾಧಿಕಾರಿಗಳಿಂದಾಗಿಯೇ. ಬಹುಶಃ ಬಿಡಿ, ನಾನು ಈ ರೀತಿ ಕಟುವಾಗಿ ಮಾತಾಡಿದರೆ ನನಗೆ ಇವರು ಕೆಲವು ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆಗಳಲ್ಲಿ ಅವಕಾಶ ಕೊಡದೇ ಇರಬಹುದು. ತೊಗೊಂಡೇನು ಮಾಡಲಿ ಅದನ್ನು. ಮತ್ತೊಂದು ಅಂಶ, ಈಗ ಸರ್ಕಾರಿ ನೌಕರರಿಗೆ OD ಸೌಲಭ್ಯವನ್ನು ಕೊಡುವಂಥದ್ದು. OD ಸೌಲಭ್ಯನ ಯಾಕೆ ಕೊಡಬೇಕು ಸರ್ಕಾರಿ ನೌಕರರಿಗೆ? ಬರಲಿ, ಅವರು ಯಾರು ಆಸಕ್ತರಿದ್ದಾರೆ, ಯಾರು ನಿಜಕ್ಕೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಅಭಿಮಾನ ಅದು ಇರೋರು ದುಡ್ಡು ಕೊಟ್ಟು ತಮ್ಮ ರಜೆ ಹಾಕೊಂಬರಲಿ. ಬರೀ ಲಾಭಿ, ಜಾತಿ ಲಾಭಿ, ಒಂದು ಗುಂಪಿನ ಲಾಭಿ ಮಾಡಿಕೊಂಡು ಇವತ್ತಿನ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆಗಳಲ್ಲಿ ಇವರು ಭಾಷಣ ಮಾಡಿಬಿಟ್ರೆ ಮಹಾ ಘನತೆ ಬೆತ್ತವರು, ಮಹಾ ಬುದ್ಧಿವಂತರು ಅಂತ ಏನು ಅನ್ನಿಸ್ಕೊಳ್ಳೋದಿಲ್ಲ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿರುವಂಥವರು ಮೊದಲು ಸರ್ಕಾರದಿಂದ ಯಾಕೆ ದುಡ್ಡನ್ನು ಕೇಳಬೇಕು? ಯಾಕೆ ಇವರು ಸಂಘಟನಾತ್ಮಕ ಶಕ್ತಿ ಸಾಮರ್ಥ್ಯ ಇಲ್ವಾ? ಇವರು ಸಾರ್ವಜನಿಕರನ್ನು ಮನವೊಲಿಸಲಿ, ಸಾರ್ವಜನಿಕರಿಂದ ದಾನಿಗಳಿಂದ ಹಣವನ್ನು ತಗೊಳ್ಳಲಿ, ಇವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಲಿ. ಇವರಿಂದ ಏನು ಲಾಭ ಆಗಿದೆ ಹೇಳಿ? ಇವಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಇಲ್ಲಿ ಏನು ಇವರು ಮಹಾತ್ಮರು ಇವರು, ಇವರಿಂದ ಏನು ಲಾಭ ಕನ್ನಡಿಗರಿಗೆ ಆಗಿದೆ? ಇವತ್ತಿನ ದಿವಸ ಕನ್ನಡ ಶಾಲೆಗಳು ಮುಚ್ಕೊಂಡು ಹೋಗ್ತಾ ಇರೋದಕ್ಕೆ ಈ ಸಾಹಿತಿಗಳೇ ಕಾರಣ. ಇಂಥ ಮಹಾನ್ ಬುದ್ಧಿಜೀವಿಗಳು ಅಂತ ಏನು ಅನ್ನಿಸ್ಕೊಂಡು ಪಟ್ಟ ಕಟ್ಟಿಕೊಂಡು ಸರ್ಕಾರದಿಂದ ಲಾಭಗಳನ್ನ ತೊಗೊಂಡು ಸರ್ಕಾರಿ ವೇದಿಕೆಗಳನ್ನ ಹಂಚಿಕೊಳ್ಳುವಂಥದ್ದು, ಸರ್ಕಾರದಿಂದ ಪ್ರಶಸ್ತಿ ಕೀರ್ತಿಗಳನ್ನ ತೊಗೊಳೋಕ್ಕೇನು ಹೊರಟಿದ್ದಾರೆ, ಇವರಿಂದ ಒಬ್ಬ ಶ್ರೀಸಾಮಾನ್ಯ ಕನ್ನಡಿಗನಿಗೆ ಏನು ಲಾಭ ಆಗಿದೆ ಅದನ್ನು ಅವ್ರು ಹೇಳಿ. ಅದನ್ನು ಬಿಟ್ಟುಕೊಟ್ಟು ಸರ್ಕಾರ ತನ್ನ ನಿಯಂತ್ರಣದಲ್ಲಿ ಆ ದುಡ್ಡನ್ನು ಇಟ್ಕೊಂಡ್ರೆ ತಪ್ಪೇನು? ಅದು ಪ್ರಜಾಪ್ರಭುತ್ವದಿಂದ ಆಯ್ಕೆ ಬಂದಿದ್ದಂಥ ದುಡ್ಡು. ಒಂದು ಜಿಲ್ಲಾ ಆಡಳಿತದ ಅಡಿಯೊಳಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ರೂವಾರಿಗಳು ಕೆಲಸ ಮಾಡ್ತಾನೆ, ಸರಿ ಇದೆ ಅದು. ಇದು ಒಂದು ಹಂತ. ಆದರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗಾಗಿ ಹೋರಾಟ ಮಾಡಿ ಗೆದ್ದು ಬಂದಿರುವಂಥವರು ಅಥವಾ ಕೇಂದ್ರ ಸಾಹಿತ್ಯ ಪರಿಷತ್ತಿಗೆ ಹಣ ವರ್ಗಾವಣೆ ಮಾಡೋದ್ರಿಂದ ಅದು ಹಣ ದುರುಪಯೋಗ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ ಕೊಟ್ಟಿದ್ದೀರಿ? ಏನು ಕೊಡ್ತೀರಿ ನೀವು? ನೋಡಿ ಸ್ವಾಮಿ, ದಯವಿಟ್ಟು ಹೇಳ್ತೀನಿ ಕೇಳಿ. ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯೊಳಗಾಗಿ ನೀವು ಕನ್ನಡದ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡೋದಾದರೆ ರಾಜ್ಯಾಶ್ರಯದ ಒಂದು ಇದನ್ನು ತೊಗೋಬಾರ್ದು, ನೀವು ತೊಗೋಕೂಡ್ದು ಕೂಡ. ಏಕೆ? ಅದಕ್ಕೆ ಸರ್ಕಾರದಿಂದ ಕನ್ನಡ ಭಾಷೆಯ ಉಳಿವಿಗೆ ಶ್ರೀಸಾಮಾನ್ಯನ ಕೊಡುಗೆ ಹೆಚ್ಚಾಗಿದೆ ಹೊರತು ಸಾಹಿತಿಗಳ ಕೊಡುಗೆ ಇಲ್ಲ ಇಲ್ಲಿ. ನಾನು ಸರಿಸುಮಾರು ಒಂದು 20 ವರ್ಷಗಳ ಹಿಂದೆ ನಾವು ಓದ್ತಾ ಇದ್ದ ಸಂದರ್ಭದಲ್ಲಿ ತಾಯಿ ದೇವನೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿರುವುದನ್ನುವಂಥ ನಾವು ಒಂದು ಕಾವ್ಯವನ್ನು ನಾವು ಓದ್ತಾ ಇದ್ವಿ. ಚಂಡಿ ಚಾಮುಂಡಿ ಅನ್ನುವಂಥ ಕೆಲವು ತುಂಬ ರಸವತ್ತಾಗಿರುವಂಥ ಕೆಲವು ಕಥೆಗಳನ್ನು, ಕಾವ್ಯಗಳನ್ನು ನಾವು ಓದ್ತಾ ಇದ್ವಿ. ಇವತ್ತಿನ ದಿವಸ ಏನು ಓದ್ತಾ ಇದ್ವಿ ನಾವು? ನಮ್ಮ ಮಕ್ಕಳಿಗೆ ಏನು ಓದಿಸ್ತಾ ಇದ್ದೀವಿ? ABCDEFG JKLMNOP ಈ ಟೈಪ್ನಂತ ನಾವು ಮಾಡ್ತಾ ಇರೋದು. ಹೌದಾ? ಯಾಕೆ? ಕನ್ನಡಿಗರು ಸ್ವಾಭಿಮಾನಿಗಳು ಹೌದು, ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ವೇದಿಕೆ ಮೇಲೆ ಏನು ವೇದಿಕೆ ಹಂಚಿಕೊಳ್ಳುವಂಥ ಮಹಾತ್ಮರೇನಿದ್ದಾರೆ, ಈ ಲಾಭಿ ಮಾಡೋದ್ರ ಮೂಲಕ ಸರ್ಕಾರದ ಹಣವನ್ನು ಅಥವಾ ಸರ್ಕಾರಕ್ಕೆ
ಶ್ರೀಸಾಮಾನ್ಯನು ಕಟ್ಟುವ ತೆರಿಗೆಯನ್ನು ದುರುಪಯೋಗ ಮಾಡೋದಲ್ಲ ಅನ್ನೋದಕ್ಕೆ ಇವ್ರು ಗ್ಯಾರಂಟಿ ಕೊಟ್ಟರೆ ಮಾತ್ರ ಸರ್ಕಾರದಿಂದ ಆ ಅನುದಾನವನ್ನು ತೊಗೋಬೇಕು. ಇದು ಇದು ಕುಂ ಇದು 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 ಈ ಟೈಪ್ ಆಗಬೇಕಿದು. ಇಲ್ಲದೆ ಹೋದರೆ ಇದು ಯಾರು ಒಂದು ಹೇಳಿದ್ರೆ ಕೇಳೋಲ್ಲ ಅಂತ ರಾಜಕೀಯ ಪರಿಸ್ಥಿತಿ ಏನಾಗಿದೆ ಆ ಟೈಪ್ ಆಗ್ತಾಯಿದೆ. ರಾಜಕೀಯ ಕನ್ನಡ ಸಾಹಿತ್ಯ ಪರಿಷತ್ತು ಕೆಟ್ಟ ರಾಜಕೀಯದ ಪರಿಸ್ಥಿತಿ ಒಳಗಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಅನ್ನಿಸ್ತಾ ಇದೆ. ನಾನು ಒಬ್ಬ ಸಾಹಿತಿಯಾಗಿ 56 ಪುಸ್ತಕಗಳನ್ನ ಕನ್ನಡ ಸಾರಸ್ವತ ತಾಲೂಕಕ್ಕೆ ನಾನು ಕೊಟ್ಟಿದ್ದೇನೆ. ಹಲವಾರು ಪುಸ್ತಕಗಳಿಗೆ ಶ್ರೀಸಾಮಾನ್ಯರಿಂದ ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ಬಂದಿದೆ. ಒಬ್ಬ ಸಾಹಿತಿಗಳ ಪುಸ್ತಕ ಪ್ರಕಟ ಆದರೆ ಇವತ್ತಿನ ದಿವಸ ಎಷ್ಟು ಜನ ಓದ್ತಾರೆ? ಹೋಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಂಥ ಒಂದು ಪ್ರಧಾನ ವೇದಿಕೆಯಿಂದ ಹೊರತಾಗಿರುವಂಥ ಗೋಷ್ಠಿಗಳಲ್ಲಿ 500 ಜನನೂ ಮುಂದೆ ಭಾಗವಹಿಸಿರೋದಿಲ್ಲ. ಇದು ಅಖಿಲ ಭಾರತ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ನಾವು ಹೇಳ್ಕೋಬೇಕು. ಅದು ಯಾವ ಹೊಟ್ಟೆ ಕಿಚ್ಚಿಗೆ ಹೇಳ್ಕೋಬೇಕೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಏನು ಬುದ್ಧಿಜೀವಿಗಳು ಅಂತ ಅನಿಸ್ಕೊಂಡಿದ್ದಾರೆ ಇವರು ಅಷ್ಟೂ ಸರ್ಕಾರದಿಂದ ಬರುವಂಥ ಕೀರ್ತಿ ಆದಾಯಕ್ಕೋಸ್ಕರ ಬಡ್ದಾಡ್ತಾ ಇದ್ದಾರೆ ಹೊರತು ನಿಜವಾದ ಕನ್ನಡದ ಕಳಕಳಿಯಿಂದ ಅಲ್ವೇ ಅಲ್ಲ ಅನ್ನುವಂಥದ್ದು ನನ್ನ ಅಭಿಮತ.